ಬೆಂಗಳೂರು ಮೈಸೂರು ಕಾರಿಡಾರ್ ಯೋಜನೆ ವಿವಾದ. ಸರ್ಕಾರಕ್ಕೆ ಈ ಯೋಜನೆಯನ್ನ ರದ್ದುಗೊಳಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. 25 ವರ್ಷದಲ್ಲಿ ಜಸ್ಟ್ 1 ಕಿಲೋಮೀಟರ್ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಆಗಿದೆ. ಏನಿದು ವಿವಾದ? ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನ. ಸುಮಾರು 3 ದಶಕಗಳಿಂದ ವಿವಾದ ಮತ್ತು ಚರ್ಚೆಯಲ್ಲಿರೋ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಥವಾ ನೈಸ್ ಯೋಜನೆಗೆ ಇತಿಶ್ರೀಯನ್ನ ಹಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. 1995ರಲ್ಲಿ ರೂಪುಗೊಂಡ ಯೋಜನೆಯು ಉದ್ದೇಶಿತ 111 ಕಿಲೋಮೀಟರ್ ಎಕ್ಸ್‌ಪ್ರೆಸ್ ವೇ ನಿರ್ಮಾಣದ ಪೈಕಿ ಕೇವಲ 1 ಕಿಲೋಮೀಟರ್ ಮಾತ್ರ ಇಲ್ಲಿವರೆಗೂ ನಿರ್ಮಾಣ ಆಗಿದೆ. ಈ ಅಸಲಿ ಸತ್ಯ ಹೊರಬಿದ್ದ ಮೇಲೆ ಯೋಜನೆಯ ಕುರಿತು ಕರ್ನಾಟಕ ಹೈಕೋರ್ಟ್ ಅತ್ಯಂತ ಮಹತ್ವದ ತೀರ್ಪನ್ನ ನೀಡಿದೆ. ಸುಮಾರು 25-30 ವರ್ಷಗಳಿಂದ ಯಾವುದೇ ಪ್ರಗತಿಯನ್ನ ಕಾಣದೇ ಇರೋ 111 ಕಿಲೋಮೀಟರ್ ನೈಸ್ ರಸ್ತೆಯ ಪೈಕಿ ಕೇವಲ 1 ಕಿಲೋಮೀಟರ್ ಮಾತ್ರ ನಿರ್ಮಾಣ ಆಗಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿರೋ ನ್ಯಾಯಾಲಯ ಈ ಯೋಜನೆಯನ್ನ ರದ್ದುಗೊಳಿಸುವ ಕುರಿತು ಪರಿಶೀಲಿಸುವಂತೆ ಮತ್ತು ಹೊಸ ಯೋಜನೆಯನ್ನ ರೂಪಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದೆ. ನ್ಯಾಯಮೂರ್ತಿ ಡಿ.ಕೆ. ಸಿಂಗ್ ಹಾಗೂ ನ್ಯಾಯಮೂರ್ತಿ ವೆಂಕಟೇಶ್ ನಾಯಕ್ ಅವರನ್ನ ಒಳಗೊಂಡ ವಿಭಾಗೀಯ ಪೀಠ ಈ ಆದೇಶವನ್ನ ಹೊರಡಿಸಿದೆ. ಹಾಗಿದ್ರೆ ಈ BMIC ಯೋಜನೆ ಅಂದ್ರೆ ಏನು? BMIC ಅಂದ್ರೆ ಬೆಂಗಳೂರು ಮೈಸೂರು ಮೂಲ ಸೌಕರ್ಯ ಕಾರಿಡಾರ್ ಯೋಜನೆ ಅನ್ನೋದು ಬೆಂಗಳೂರು ಮತ್ತು ಮೈಸೂರು ನಡುವಿನ ಸಮಗ್ರ ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ರೂಪಿಸಲಾಗಿರೋ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆಯನ್ನ 1995ರಲ್ಲಿ HD ದೇವೇಗೌಡ ನೇತೃತ್ವದ ರಾಜ್ಯ ಸರ್ಕಾರ ರೂಪಿಸಿತ್ತು. ಯೋಜನೆಯಡಿ ಬೆಂಗಳೂರು ಕೇಂದ್ರಿತ ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ಬೆಂಗಳೂರು ಮೈಸೂರು ನಡುವೆ ಮೂಲ ಸೌಕರ್ಯ ಕಾರಿಡಾರ್ ಅನ್ನ ರೂಪಿಸಿ ಉಭಯ ನಗರಗಳ ನಡುವೆ ಸ್ಯಾಟಲೈಟ್ ಟೌನ್ಶಿಪ್ ನಿರ್ಮಾಣ ಮಾಡೋದಾಗಿ ಸರ್ಕಾರ ಹೇಳಿಕೊಂಡಿತ್ತು. ಸರ್ಕಾರ ಭಾರತೀಯ ಮತ್ತು ಅಮೆರಿಕನ್ ಕಂಪನಿಗಳ ಒಕ್ಕೂಟದೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ಯೋಜನೆ ಅನುಷ್ಠಾನಕ್ಕಾಗಿ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಅನ್ನೋ ವಿಶೇಷ ಉದ್ದೇಶಿತ ಸಂಸ್ಥೆಯನ್ನ ಸ್ಥಾಪಿಸಲಾಗಿತ್ತು. ಈ ಯೋಜನೆಯಡಿಯಲ್ಲಿ ಬೆಂಗಳೂರು ಮೈಸೂರು ನಡುವೆ 111 ಕಿಲೋಮೀಟರ್ ಉದ್ದದ 4 ಲೇನ್ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಮಾಡೋದು, ಅಗತ್ಯ ಇದ್ರೆ ಅದು 6 ಲೇನ್ಗಳಿಗೆ ವಿಸ್ತರಿಸೋ ವ್ಯವಸ್ಥೆ ಇತ್ತು. ಎಕ್ಸ್‌ಪ್ರೆಸ್ ವೇ ಹಾಗೂ ಪರಿಧಿ ರಸ್ತೆಗಳ ಜೊತೆಗೆ ತಲಾ 1 ಲಕ್ಷ ಜನಸಂಖ್ಯೆ ಹೊಂದೋ 5 ಉಪನಗರ ಪಟ್ಟಣಗಳನ್ನು ಅಭಿವೃದ್ಧಿಪಡಿಸೋದು ಕೂಡ ಉದ್ದೇಶ ಇತ್ತು. ಜೊತೆಗೆ ಕೈಗಾರಿಕಾ ಘಟಕಗಳು, ವಿದ್ಯುತ್ ಸ್ಥಾವರಗಳು ಮತ್ತು ನೀರು ಸಂಸ್ಕರಣಾ ಘಟಕಗಳಂತಹ ಬೃಹತ್ ಸೌಲಭ್ಯಗಳನ್ನು ಒಳಗೊಂಡ ಸಂಯೋಜಿತ ಮೂಲ ಸೌಕರ್ಯ ಕಾರಿಡಾರ್ ನಿರ್ಮಿಸೋ ಗುರಿಯನ್ನ ಹೊಂದಲಾಗಿತ್ತು. ಆರಂಭದಲ್ಲಿ ಯೋಜನೆ ಅನುಷ್ಠಾನ ಮತ್ತು ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ 10 ವರ್ಷ ಅವಧಿಯ ಗಡುವನ್ನ ನಿಗದಿ ಮಾಡಲಾಗಿತ್ತು. ಆ ಬಳಿಕ 30 ವರ್ಷಗಳಿಗೆ ವಿಸ್ತರಣೆ ಮಾಡಲಾಯಿತು. ಜೊತೆಗೆ 40 ವರ್ಷಗಳ ಕಾಲ ನಿರ್ವಹಣೆ ಮತ್ತು ಟೋಲ್ ಸಂಗ್ರಹಕ್ಕೆ ನೈಸ್ ಕಂಪನಿಗೆ ಹಕ್ಕನ್ನ ನೀಡಲಾಗಿತ್ತು. ಅಂದಹಾಗೆ ಪ್ರಸ್ತುತ ಕಾರ್ಯಾಚರಣೆಯಲ್ಲಿರೋ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಯೋಜನೆನೇ ಬೇರೆ, ಈ ವಿವಾದದಲ್ಲಿರೋ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆನೇ ಬೇರೆ. ಈ ಎರಡರಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲ. ಇವು ಪರಸ್ಪರ ವಿಭಿನ್ನ ಯೋಜನೆಗಳು. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆಯಡಿ ನೈಸ್ ಕಂಪನಿಗೆ ಬರೋಬ್ಬರಿ 20,000ಕ್ಕೂ ಅಧಿಕ ಎಕರೆಗಳಷ್ಟು ಭೂಮಿ ಬೇಕಿತ್ತು. ಈ ಪ್ರಮಾಣದ ಭೂಮಿಯನ್ನ ಭೂಸ್ವಾಧೀನ ಮಾಡ್ಕೋಬೇಕಾಗಿತ್ತು. ಭೂಸ್ವಾಧೀನಕ್ಕಾಗಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಗುರುತು ಮಾಡಲಾದ ಭೂಮಿಯಲ್ಲಿ ಬಹುಪಾಲು ಭೂಮಿ ರೈತರ ಫಲವತ್ತಾದ ಕೃಷಿ ಭೂಮಿನೇ ಆಗಿತ್ತು. ಅನ್ನ ಬೆಳೆಯುವ ಕೃಷಿ ಭೂಮಿಯಲ್ಲಿ ಯೋಜನೆಗಾಗಿ ಭೂಮಿಯನ್ನ ಬಿಟ್ಕೊಡೋದಕ್ಕೆ ಹಲವಾರು ರೈತರು ನಿರಾಕರಿಸಿದ್ರು. ಯೋಜನೆಯನ್ನ ಖಂಡಿಸಿ ಪ್ರತಿಭಟನೆಗೂ ಕೂಡ ಇಳಿದ್ರು. ಭೂಸ್ವಾಧೀನದ ವಿರುದ್ಧ ನ್ಯಾಯಾಲಯಗಳ ಮೊರೆ ಹೋದ್ರು. ಹಾಗೇನೆ ಇನ್ನೂ ಕೆಲವು ರೈತರು ಸೂಕ್ತ ಪರಿಹಾರ ನಿಗದಿಯಾಗಿಲ್ಲ, ತೀರಾ ಕಡಿಮೆ ಮೊತ್ತದ ಪರಿಹಾರವನ್ನ ನೀಡಲಾಗ್ತಾ ಇದೆ, ಹಾಗೇನೆ ಪರಿಹಾರ ಕೊಡೋದು ಕೂಡ ವಿಳಂಬ ಆಗ್ತಾ ಇದೆ ಅಂತ ಆರೋಪ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ರು. ನೈಸ್ ಕಂಪನಿಯ ವಿರುದ್ಧ ಸುಮಾರು 374ಕ್ಕೂ ಹೆಚ್ಚು ಭೂವ್ಯಾಜ್ಯ ಪ್ರಕರಣಗಳು ನ್ಯಾಯಾಲಯದಲ್ಲಿ ದಾಖಲಾಗಿದೆ. ಕೆಲವು ಪ್ರಕರಣಗಳಲ್ಲಿ ಈಗಾಗಲೇ ತೀರ್ಪನ್ನ ನೀಡಿರೋ ಕರ್ನಾಟಕ ಹೈಕೋರ್ಟ್ 2025ರ ಜುಲೈನಲ್ಲಿ ಪರಿಹಾರ ವಿತರಣೆಯಲ್ಲಿ ವಿಳಂಬವನ್ನ ಗಮನಿಸಿ 300ಕ್ಕೂ ಹೆಚ್ಚು ಎಕರೆಗೆ ಸಂಬಂಧಿಸಿದ ಭೂಸ್ವಾಧೀನದ ಅಧಿಸೂಚನೆಯನ್ನ ರದ್ದುಗೊಳಿಸಿದೆ. ಇದೀಗ 2026ರ ಜನವರಿಯಲ್ಲಿ ಯೋಜನೆಯನ್ನ ಶೂನ್ಯ ಪ್ರಗತಿ ಅಂತ ಟೀಕೆ ಮಾಡಿರೋ ಹೈಕೋರ್ಟ್ ಯೋಜನೆಯನ್ನ ರದ್ದುಗೊಳಿಸೋದಕ್ಕೆ ಪರಿಶೀಲನೆಯನ್ನ ನಡೆಸುವಂತೆ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದೆ. ಆದರೆ 2006ರಲ್ಲಿ ಸುಪ್ರೀಂ ಕೋರ್ಟ್ ಯೋಜನೆಯನ್ನ ಅನುಷ್ಠಾನಗೊಳಿಸಲೇಬೇಕು ಅಂತ ನೀಡಿದ್ದ ತೀರ್ಪನ್ನ ಉಲ್ಲೇಖ ಮಾಡಿರೋ ಸರ್ಕಾರ ಯೋಜನೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ.
ಇತ್ತೀಚೆಗೆ ಭೂ ಸ್ವಾಧೀನ ಪರಿಹಾರಕ್ಕೆ ಸಂಬಂಧಿಸಿದ ವಿವಾದವೊಂದನ್ನು ವಿಚಾರಣೆ ಮಾಡುವಾಗ ಕರ್ನಾಟಕ ಹೈಕೋರ್ಟ್ ಬಿಎಂಐಸಿ ಅಥವಾ ನೈಸ್ ಯೋಜನೆಯ ಕುರಿತು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಯೋಜನೆ ಬಹುತೇಕ ಕಾಗದದಲ್ಲೇ ಉಳಿದ್ಬಿಟ್ಟಿದೆ, ಜೊತೆಗೆ ವ್ಯಾಪಕ ನ್ಯಾಯಾಲಯ ಪ್ರಕರಣಗಳಿಗೆ ಇದು ಕಾರಣ ಆಗಿದೆ ಅಂತ ಹೇಳಿದೆ. 30 ವರ್ಷಗಳ ಹಿಂದೆ ರೂಪಿಸಲಾದ ಈ ಯೋಜನೆ ಕೇವಲ ಕಾಗದದ ಮೇಲೆ ಉಳಿದಿದೆ. ಭ್ರಷ್ಟಾಚಾರ, ರಾಜಕೀಯ ಹಸ್ತಕ್ಷೇಪ ಹಾಗೂ ಅಧಿಕಾರಶಾಹಿ ಅಡೆತಡೆಗಳಿಂದಾಗಿ ಈ ಯೋಜನೆ ಹಳ್ಳ ಹಿಡಿದಿದೆ. ಈ ಯೋಜನೆಯ ಮೂಲ ಉದ್ದೇಶವಾದ 111 ಕಿಲೋಮೀಟರ್ ಎಕ್ಸ್‌ಪ್ರೆಸ್ ವೇ ನಿರ್ಮಾಣದಲ್ಲಿ ಕೇವಲ 1 ಕಿಲೋಮೀಟರ್ ಮಾತ್ರ ಪೂರ್ಣಗೊಂಡಿರೋದು ನಿಜಕ್ಕೂ ಕೂಡ ದುರದೃಷ್ಟಕರ. ಆದರೆ ನೈಸ್ ಕಂಪನಿ 47 ಕಿಲೋಮೀಟರ್ ರಿಂಗ್ ರಸ್ತೆಯನ್ನ ನಿರ್ಮಾಣ ಮಾಡಿ ಅದರಿಂದ ಟೋಲನ್ನು ಸಂಗ್ರಹ ಮಾಡಿ ಲಾಭ ಪಡಿತಾ ಇದೆ. ಆದರೆ ನಗರ ಸಂಚಾರ ದಟ್ಟಣೆ ನಿವಾರಣೆ ಹಾಗೂ ಹೊಸ ಸ್ಯಾಟಲೈಟ್ ಪಟ್ಟಣಗಳ ಅಭಿವೃದ್ಧಿಯಂತಹ ಮಹತ್ವಾಕಾಂಕ್ಷಿ ಸಾರ್ವಜನಿಕ ಹಿತಾಸಕ್ತಿ ಯೋಜನೆಗಳು ಕೇವಲ ಕಾಗದಗಳಲ್ಲೇ ಉಳಿದಿದೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ನಗರ ಈ ಮಧ್ಯಂತರ ವರ್ಷಗಳಲ್ಲಿ ಎದುರಿಸಿದ ಸಂಚಾರ ದಟ್ಟಣೆ ಮತ್ತು ಯೋಜನೆ ದೀರ್ಘಕಾಲ ಸ್ಥಗಿತಗೊಂಡಿರುವುದನ್ನು ಪರಿಗಣಿಸಿ ಹೈಕೋರ್ಟ್ ಈ ಯೋಜನೆಯನ್ನು ರದ್ದುಪಡಿಸಿ ಹೊಸದಾಗಿ ಯೋಜನೆಯನ್ನು ರೂಪಿಸುವಂತೆ ಸಲಹೆಯನ್ನ ನೀಡಿದೆ. ಹೌದು, ಬೆಂಗಳೂರಿನ ಜನಸಂಖ್ಯೆ ಈಗ 1.4 ಕೋಟಿ ದಾಟಿದೆ. ಸಂಚಾರ ದಟ್ಟಣೆ ಮತ್ತು ಮೂಲಸೌಕರ್ಯಗಳ ಮೇಲೆ ತೀವ್ರ ಒತ್ತಡ ಇದೆ. ಹಳೆಯ ಚೌಕಟ್ಟನ್ನು ಇಟ್ಟುಕೊಂಡು ಕಾಲಹರಣ ಮಾಡೋ ಬದಲು ನಗರದ ಹಿತದೃಷ್ಟಿಯಿಂದ ಪರಿಸರ ಮತ್ತು ಭವಿಷ್ಯದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಯೋಜನೆಯನ್ನು ರೂಪಿಸೋದು ಸೂಕ್ತ ಅಂತ ಹೈಕೋರ್ಟ್ ಸಲಹೆಯನ್ನು ನೀಡಿದೆ. ಬಿಎಂಐಸಿಗೆ ಸಂಬಂಧಿಸಿದಂತೆ ಸುಮಾರು 2,000 ಪ್ರಕರಣಗಳು ಹೈಕೋರ್ಟ್ನಲ್ಲಿ ದಾಖಲಾಗಿದೆ. ಅವುಗಳಲ್ಲಿ 6 ಪ್ರಕರಣಗಳು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿದೆ ಅಂತ ನ್ಯಾಯಾಲಯ ಈ ಸಮಯದಲ್ಲಿ ತಿಳಿಸಿದೆ. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆಗಾಗಿ 17 ವರ್ಷಗಳ ಹಿಂದೆ ತಲಘಟ್ಟಪುರದಲ್ಲಿ 1 ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಗುರುತಿಸಲಾಗಿತ್ತು. 17 ವರ್ಷ ಕಳೆದ್ರೂ ಕೂಡ ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿಲ್ಲ, ಪರಿಹಾರ ಕೂಡ ಅವರಿಗೆ ನೀಡಿರಲಿಲ್ಲ. ಈ ಹಿಂದೆ ನ್ಯಾಯಾಲಯ ದೀರ್ಘಕಾಲದ ವಿಳಂಬ ಅಂತ ಭೂ ಸ್ವಾಧೀನವನ್ನು ರದ್ದುಪಡಿಸಿತ್ತು. ಬಿಎಂಐಸಿ ಯೋಜನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಈ ಹಿಂದೆಯೂ ಕೂಡ ಪ್ರಕರಣವನ್ನು ವಿಚಾರಿಸಿತ್ತು. ಈ ಆದೇಶವನ್ನು ಹೈಕೋರ್ಟ್ ಕೂಡ ತನ್ನ ಇತ್ತೀಚಿನ ತೀರ್ಪಿನಲ್ಲಿ ಪರಿಶೀಲಿಸಿದೆ. ಸುಪ್ರೀಂ ಕೋರ್ಟ್ ಭೂ ಸ್ವಾಧೀನಗೊಂಡ ಭೂಮಿಯನ್ನ ಕೇವಲ ಈ ಯೋಜನೆ ಜಾರಿಗೊಳಿಸೋದಕ್ಕೆ ಮಾತ್ರ ಬಳಸಬೇಕು ಅಂತ ಸ್ಪಷ್ಟಪಡಿಸಿತ್ತು. ಯೋಜನಾ ಪ್ರವರ್ತಕರು ಸಂಬಂಧಿತ ಫ್ರೇಮ್ ವರ್ಕ್ ಒಪ್ಪಂದದಲ್ಲಿ ಉಲ್ಲೇಖಿಸದ ರೀತಿಯಲ್ಲಿ ಭೂಮಿಯನ್ನ ಏಕಪಕ್ಷೀಯವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿತ್ತು. ಟೌನ್ಶಿಪ್ ನಿರ್ಮಾಣವು ಆ ಒಪ್ಪಂದಕ್ಕೆ ಅನುಗುಣವಾಗಿಯೇ ನಡಿಬೇಕು ಅಂತ ಹೇಳಿತ್ತು. ಸದ್ಯಕ್ಕೆ ಈ ಯೋಜನೆಯನ್ನು ಹೊಸದಾಗಿ ಪ್ರಾರಂಭಿಸೋದು ಸಾಧ್ಯನಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಇನ್ನು ವಿಧಾನ ಪರಿಷತ್ತಿನ ಕಲಾಪದಲ್ಲಿ ಕೇಳಲಾದ ಪ್ರಶ್ನೆಗೆ ಉತ್ತರವನ್ನ ನೀಡಿದ ಡಿಕೆ ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ಯೋಜನೆಯನ್ನ ಮೂಲವಾಗಿ ಕಲ್ಪಿಸಿದಂತೆಯೇ ಜಾರಿಗೊಳಿಸಬೇಕು, ಫ್ರೇಮ್ ವರ್ಕ್ ಒಪ್ಪಂದವನ್ನ ಅಕ್ಷರಶಃ ಹಾಗೂ ಆತ್ಮಸ್ಫೂರ್ತಿಯಿಂದ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆ ರಾಜ್ಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹಿಂದಿನ ಸರ್ಕಾರಗಳು ಹೇಳಿದ್ರು. ರೈತರ ವಿರೋಧಿ, ದೀರ್ಘಕಾಲದ ವಿಳಂಬ, ಅಸಮರ್ಪಕ ಅನುಷ್ಠಾನ, ಭೂ ಸ್ವಾಧೀನ ಸಮಸ್ಯೆಗಳು ಹಾಗೂ ನಿರಂತರ ನ್ಯಾಯಾಲಯ ವ್ಯಾಜ್ಯಗಳ ಕಾರಣದಿಂದ ಈ ಯೋಜನೆ ಕಾರ್ಯಗತಗೊಳ್ಳುವಲ್ಲಿ ವಿಫಲ ಆಗಿದೆ. ಯೋಜನೆ ರೂಪುಗೊಂಡು 25 ವರ್ಷಗಳಾದರೂ ಕೂಡ ಯೋಜನೆ ಅನುಷ್ಠಾನಗೊಂಡಿಲ್ಲ. ಆದರೆ ರಿಂಗ್ ರೋಡ್ ನಿರ್ಮಾಣ ಮಾಡಿ ದುಬಾರಿ ಟೋಲ್ ಮೂಲಕ ನೈಸ್ ಕಂಪನಿ ಭಾರಿ ಲಾಭವನ್ನ ಮಾಡ್ಕೊಳ್ತಾ ಇದೆ. ಜನರ ಮೇಲೆ ಮತ್ತಷ್ಟು ಸುಂಕದ ಹೊರೆಯನ್ನ ಹೇರೋ ಮೂಲಕ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಮಾಡ್ತಾ ಇದೆ. ಈಗಾಗಲೇ ಬೆಂಗಳೂರು ಮೈಸೂರು ನಡುವೆ ಎಕ್ಸ್‌ಪ್ರೆಸ್ ವೇ ನಿರ್ಮಾಣಗೊಂಡು ಕಾರ್ಯಾಚರಣೆಯಲ್ಲಿದೆ. ಹೀಗಾಗಿ ಯೋಜನೆಯನ್ನ ಪುನರ್ ಪರಿಶೀಲಿಸಿ ಹೊಸ ಯೋಜನೆ ರೂಪಿಸೋದಕ್ಕೆ ಕರ್ನಾಟಕ ಹೈಕೋರ್ಟ್ ನೀಡಿರೋ ಸಲಹೆ ಮಹತ್ವದಾಗಿದೆ. ಸರ್ಕಾರ ನೈಸ್ ಯೋಜನೆಯನ್ನ ಕೈಬಿಟ್ಟು ಈಗಾಗಲೇ ಇರೋ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಯನ್ನ ಗಮನದಲ್ಲಿಟ್ಟುಕೊಂಡು ಸ್ಯಾಟಲೈಟ್ ಪಟ್ಟಣಗಳ ಅಭಿವೃದ್ಧಿಗೆ ಒತ್ತು ಕೊಡೋದು, ಬೆಂಗಳೂರು ಕೇಂದ್ರಿತವಾಗಿರೋ ಕೈಗಾರಿಕೆಗಳನ್ನ ಅಂತಹ ಸ್ಯಾಟಲೈಟ್ ಪಟ್ಟಣಗಳಿಗೆ ಸ್ಥಳಾಂತರ ಮಾಡೋದು ಅಥವಾ ವಿಕೇಂದ್ರೀಕರಣಗೊಳಿಸೋದು ಸೂಕ್ತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.